ನಮಸ್ತೆ, ನಾನು ಶ್ರೀನಿಧಿ DS. ಜಯಲಲಿತಾ ಅನ್ನುವ ಧಾರಾವಾಹಿಯ ನಿರ್ಮಾಪಕ, ಬರಹಗಾರ. ಬಹಳಷ್ಟು ಧಾರಾವಾಹಿಗಳಿಗೆ ಚಿತ್ರಕಥೆ, ಸಂಭಾಷಣೆಗಳನ್ನು ಬರೆದಿದ್ದೀನಿ, ಸಿನಿಮಾಗಳನ್ನು ಬರೆದಿದ್ದೀನಿ. ಇದೇ ಮೊದಲನೇ ಸರಿ ನಾವು ನಮ್ಮ ಭ್ರಾಮರಿ ಕ್ರಿಯೇಷನ್ಸ್ ಅನ್ನೋ ಸಂಸ್ಥೆಯ ಮೂಲಕ ಸ್ಟಾರ್ ಸುವರ್ಣ ವಾಹಿನಿಗೆ ಜಯಲಲಿತಾ ಅನ್ನುವ ಧಾರಾವಾಹಿಯನ್ನ ನಿರ್ಮಾಣ ಮಾಡ್ತೀವಿ. ಅದ್ದೂರಿಯಾಗಿ ಈ ಧಾರಾವಾಹಿ ಮೂಡಿ ಬರ್ತಾ ಇದೆ. ಬಹಳ ದೊಡ್ಡ ಸ್ಟಾರ್ ಕಾಸ್ಟ್, ವಿಶೇಷವಾದ ಜಾಗಗಳಲ್ಲಿ ಬಹಳ ಭಿನ್ನವಾಗಿ ನಾವು ಈ ಧಾರಾವಾಹಿಯ ಚಿತ್ರೀಕರಣ ಮಾಡ್ತಾ ಇದ್ದೀವಿ. ಕೊಂಚ ಬೇರೆ ತರದ ಕಥೆಯನ್ನು ಹೊಂದಿರುವ ಒಂದು ಹಳ್ಳಿಯ ರಾಜಕೀಯ, ಪೊಲಿಟಿಕ್ಸ್ ಇದರ ಸುತ್ತ ನಿರ್ಮಾಣ ಆಗಿರುವಂತಹ ಈ ಕತೆ. ಜೈ ಅನ್ನೋ ಹೀರೋ, ಲಲಿತಾ ಅನ್ನೋ ಹೀರೋಯಿನ್, ಅವರಿಬ್ಬರ ಸುತ್ತುವಂತಹ ಕತೆ. ಕನ್ನಡದ ಜನತೆ ಈ ಧಾರಾವಾಹಿಯನ್ನ ಇಷ್ಟಪಡ್ತಾರೆ ಅನ್ನೋ ವಿಶ್ವಾಸ ನಮಗಿದೆ. ನೀವೆಲ್ಲರೂ ಕೂಡ ನಮ್ಮ ಧಾರಾವಾಹಿಯನ್ನ ನೋಡಿ ಹಾರೈಸಬೇಕು ಅನ್ನೋದು ನನ್ನ ಮನವಿ. ಜಯಲಲಿತಾ ಅನ್ನುವ ಧಾರಾವಾಹಿ ಒಂದು ಹಳ್ಳಿಯ ಕತೆ. ದೇವರಾಜ್ ಚಕ್ರವರ್ತಿ ಅನ್ನುವಂತಹ ಒಬ್ಬ ಹಳ್ಳಿಯ ಮುಖ್ಯಸ್ಥ, ಆತ ಕಳೆದ 25 ವರ್ಷಗಳಿಂದ ಒಂದು ಪಂಚಾಯಿತಿಯ ಅಧ್ಯಕ್ಷ. ಇಡೀ ಹಳ್ಳಿಯನ್ನು ತನ್ನ ಕಪಿಮುಷ್ಟಿಯಲ್ಲಿ ಇಟ್ಕೊಂಡಿರುವಂತಹ ದೇವರಾಜ ಚಕ್ರವರ್ತಿಗೆ ಜಯರಾಜ್ ಅನ್ನುವ ಮಗ. ತನ್ನ ಮಗ ಮುಂದೆ ಈ ಹಳ್ಳಿಯ ಅಧ್ಯಕ್ಷ ಆಗಬೇಕು ಪಂಚಾಯಿತಿದು ಅನ್ನೋದು ಅವನ ಆಸೆ. ಲಲಿತಾ ಅನ್ನುವವಳು ಒಂದು ಅತ್ಯಂತ ಸಾಧಾರಣ ಬಡ ಕುಟುಂಬದಿಂದ ಬಂದಂತಹ ಹುಡುಗಿ. ಅವಳದೇ ಆದ ಕನಸು ಕಟ್ಕೊಂಡಿರೋಳು. ಅವಳ ಕನಸು ಏನಪ್ಪಾ ಅಂತ ಕೇಳಿದ್ರೆ ಜೀವನದಲ್ಲಿ ಮದುವೆ ಆಗ್ಬೇಕು ಅವಳಿಗೆ. ಅದು ಬಿಟ್ಟು ಬೇರೆ ಉದ್ದೇಶ ಇಲ್ಲ. BA ಪಾಸ್ ಆಗಬೇಕು, ಮದುವೆ ಆಗಬೇಕು ಅನ್ನೋದಷ್ಟೇ ಅವಳ ಕನಸು. ಇಂತಹ ಕನಸು ಕಣ್ಣುಗಳ ವಿಚಿತ್ರವಾದಂತಹ ಯೋಚನೆಗಳನ್ನು ಹೊಂದಿರುವ ಹುಡುಗಿ ಹೇಗೆ ಗೊತ್ತಿಲ್ಲದೆ ಅಚಾನಕ್ ಆಗಿ ಹಳ್ಳಿಯ ರಾಜಕೀಯಕ್ಕೆ ಎಳೆಯಲ್ಪಟ್ಟು ಆ ಹಳ್ಳಿಯ ಪ್ರೆಸಿಡೆಂಟ್ ಆಗ್ತಾಳೆ, ಮತ್ತು ಅವಳಿಗೆ ಏನು ಕಷ್ಟಗಳು ಬರ್ತವೆ, ಮತ್ತು ಆ ಕಷ್ಟಗಳ ಮಧ್ಯದಲ್ಲೂ ಕೂಡ ಅವಳು ಹಳ್ಳಿ ಜನಕ್ಕೆ ಉದ್ಧಾರ ಆಗೋದಕ್ಕೆ ಅವಳು ಹೇಗೆ ಹೋರಾಟ ಮಾಡ್ತಾಳೆ, ಹೇಗೆ ಕೆಲಸ ಮಾಡ್ತಾಳೆ ಅನ್ನೋದು ಈ ಕಥೆಯ ಒಟ್ಟಾರೆ ಕಥಾ ಹಂದರ.